ಪರಮಾತ್ಮನ ಅಂತ್ಯವನ್ನು ಹೇಳುತ್ತಾನೆ. ಆಗ ಬಲರಾಮನು ಆದಿಶೇಷಾವತಾರಿಯಾಗಿ ಸಮುದ್ರದಲ್ಲಿ ಸೇರುತ್ತಾನೆ. ವಸುದೇವ ಹಾಗೂ ಉಗ್ರಸೇನ ಮಹಾರಾಜರು ತಮ್ಮ ದೇಹವನ್ನು ತ್ಯಾಗ ಮಾಡುತ್ತಾರೆ. ಆಗ ಅರ್ಜುನನು ಬಹು ದುಃಖದಿಂದ ಅವರಿಬ್ಬರಿಗೂ ಸಹ ಕಾರ್ಯಗಳನ್ನು ಮಾಡಿ ಗೋಪಿಕಾ ಸ್ತ್ರೀಯರನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಬರುತ್ತಿರುವಾಗ ಅಲ್ಲಿ ಒಬ್ಬ ಪರಾರಾಜನು ಅರ್ಜುನನ ಮೇಲೆ ದಾಳಿ ಮಾಡಿದಾಗ ಅರ್ಜುನನು ನಿಶಕ್ತಿಯಿಂದ ನಿಲ್ಲುತ್ತಾನೆ. ಇದನ್ನರಿತ ಗೋಪಿಕಾ ಸ್ತ್ರೀಯರೆಲ್ಲರೂ ಸಹ ಸಮುದ್ರದಲ್ಲಿ ಮುಳುಗಿ ಅಂತರ್ಧಾನರಾಗುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಬರೆದಿಟ್ಟ ಪತ್ರವನ್ನು ತೆಗೆದುಕೊಂಡು ಬಂದು ಅರ್ಜುನನು ಹಸ್ತಿನಾಪುರಕ್ಕೆ ಬರುತ್ತಾನೆ. ಅಲ್ಲಿ ಧರ್ಮರಾಜನಿಗೆ ಶ್ರೀಕೃಷ್ಣ ಪರಮಾತ್ಮನು ಅಂತ್ಯವಾಗಿದ್ದು ಮತ್ತು ವಸುದೇವ ಉಗ್ರಸೇನ ಬಲರಾಮರು ಸತ್ತಿದ್ದು ಎಲ್ಲ ವಿಚಾರವನ್ನು ಸಹ ಹೇಳುತ್ತಾನೆ. ಆಗ ಧರ್ಮರಾಯನು ಆಶ್ಚರ್ಯಚಕಿತನಾಗುತ್ತಾನೆ. ಇತ್ತ ವ್ಯಾಸ ಮಹಾಮುನಿಗಳು ಆ ಪರಮಾತ್ಮನ ಧ್ಯಾನವನ್ನು ಮಾಡಿಕೊಂಡು ಯಾವ ರೀತಿ ಬರುತ್ತಿರುವರೆಂದು